ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರೈತರ ಹೆಸರಲ್ಲಿ ಜಮೀನಿಗೆ ರಸ್ತೆ ಮಾಡಿಕೊಡುವುದಾಗಿ ಅನುಮತಿ, ಗಣಿ ಮಾಫಿಯಾಗಳಿಂದ ಅಧಿಕಾರಿಗಳನ್ನು ದಿಕ್ಕು ತಪ್ಪುವ ಕೆಲಸ, ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ರೈತರಿಂದ ಪ್ರತಿಭಟನೆ. ಆನ್ಲೈನ್ ಮೂಲಕ ಎಲ್ಲ ದಾಖಲೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿ ದೊರೆಯುವ ಭೂ ಸುರಕ್ಷಾ ಯೋಜನೆ, ಕುಡಿಬಂಡೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ. ಮಹಿಳೆಯರಿಗೆ ಉಚಿತವಾಗಿ ನೀಡಿ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಅಪಾಯಕ್ಕೆ ನಾಂದಿ, ಹೊಸ ಶಾಸಕರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಾಗದೆ ಆತಂಕದಲ್ಲಿದ್ದಾರೆ ಶಾಸಕ ಸಮೃದ್ಧಿ ಮಂಜುನಾಥ್. ಗುಡಿಸಲಿನಲ್ಲಿ ವಾಸವಿದ್ದ ಅಂಧವೃದ್ಧಿಗೆ ಹೊಸ ಮನೆ ಕಟ್ಟಿಸಿಕೊಟ್ಟ ಎಸ್ಕೆಡಿಆರ್ಡಿಪಿ, ಸೂರು ಕಲ್ಪಿಸುವ ವಾತ್ಸಲ್ಯ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 8 ಮನೆ ಮಂಜೂರು ಮಾಡಿದ ಡಾಕ್ಟರ್ ವೀರೇಂದ್ರ ಹೆಗಡೆ. ವಾರ್ತೆಗಳ ವಿವರ. ಮಂಚೇನಹಳ್ಳಿ ತಾಲೂಕು ಕನಕಾನಕೊಪ್ಪ, ರಾಯನಕಲ್ಲು ಮತ್ತು ಮಂಚೇನಹಳ್ಳಿಗೆ ಸೇರಿದ ಸರ್ವೆ ನಂಬರ್ 188ರಲ್ಲಿ ಗಣಿಗಾರಿಕೆ ಮಾಡಲು ಅನಾಮಧೇಯ ರೈತನ ಹೆಸರಲ್ಲಿ ರಸ್ತೆ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದು ಜೆಸಿಬಿಯಿಂದ ಬೆಟ್ಟ ಗುಡ್ಡಗಳನ್ನು ಕೊರೆದು ರಸ್ತೆ ಮಾಡುತ್ತಿರುವುದನ್ನು ಸುತ್ತಮುತ್ತ ರೈತರು ವಿರೋಧಿಸಿದ್ದು, ಇಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಕೂಡಲೇ ಕಾಮಗಾರಿ ನಿಲ್ಲಿಸಿ ಗಣಿಗಾರಿಕೆಗೆ ಜಾಗ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಯ ಅನುಮತಿಯನ್ನ ರದ್ದು ಮಾಡುವಂತೆ ಒತ್ತಾಯಿಸಿದರು. ಬಿಟ್ಟು ಬೇರೆ ಕಡೆ ಮಾಡಂಗಿದ್ರೆ ನಾವು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಆರ್ಐ ಮತ್ತೆ ಕಲ್ಲು ಗಣಿಗಾರಿಕೆ ಮಾಡಿ ಲಕ್ಷಾಂತರ ರೂಪಾಯಿ ದಂಧೆ ನಡೆಸುವ ಸಲುವಾಗಿ ಕೆಲ ಗಣಿ ಮಾಫಿಯಾಗಳು ಅಧಿಕಾರಿಗಳನ್ನೇ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಾರೆ. ಅಂಥದ್ದೇ ಒಂದು ಮಾಫಿಯಾ ಮಂಚೇನಹಳ್ಳಿ ತಾಲೂಕಿಗೆ ಲಗ್ಗೆ ಇಟ್ಟಿದೆ. ಕನಕಾನಕೊಪ್ಪ ಸರ್ವೆ ನಂಬರ್ 188ರಲ್ಲಿ ಗಣಿಗಾರಿಕೆ ಮಾಡುವ ಉದ್ದೇಶದಿಂದ ಇಲ್ಲೊಬ್ಬ ಗಣಿ ಉದ್ಯಮಿ ಅನಾಮಧೇಯ ರೈತನ ಹೆಸರಲ್ಲಿ ಅವರ ಜಮೀನಿಗೆ ರಸ್ತೆ ಮಾಡಿಕೊಡುವುದಾಗಿ ರಸ್ತೆ ಮಾಡಲು ಜಿಲ್ಲಾಧಿಕಾರಿಗಳನ್ನೇ ದಿಕ್ಕು ತಪ್ಪಿಸಿ ಅನುಮತಿ ತೆಗೆದುಕೊಂಡಿದ್ದಾರೆ. 3 ದಿನಗಳಿಂದ ಜೆಸಿಬಿಯಲ್ಲಿ ಹಳ್ಳ ದಿಣ್ಣೆಗಳನ್ನು ತೆರವುಗೊಳಿಸಿ ಗುಡ್ಡಕ್ಕೆ ರಸ್ತೆ ಮಾಡುತ್ತಿರುವುದನ್ನು ವಿರೋಧಿಸಿರುವ ರೈತರು ಆ ವ್ಯಕ್ತಿಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಕಾಮಗಾರಿ ನಿಲ್ಲಿಸುವಂತೆ ಒತ್ತಾಯಿಸಿದರು. ನಮ್ಮ ಮಂಚೇನಹಳ್ಳಿ ತಾಲೂಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಗಣಿಗಾರಿಕೆ ಮಾಡುವಂಥವ್ರು, ಕಲ್ಲು ಗಣಿಗಾರಿಕೆ ಮಾಡುವಂಥವ್ರು ರಾತ್ರೋರಾತ್ರಿ ಇವರೆಲ್ಲನೂ ನಿಯೋರಿಚ್ ಆಗೋವಂಥ ಜನ ಇವೊಂದು ದಿವಸ ಆರ್ಕುಂದ ಗ್ರಾಮದಲ್ಲಿ ಇವಾಗ ಆಲ್ರೆಡಿ 200 ಅಡಿ ಭೂಮಿ ಒಳಗಡೆ ಹೊರಟೋಗಿದ್ದಾರೆ. ಆ ಬೆಟ್ಟಗಳೆಲ್ಲ ಖಾಲಿ ಆಯಿತು. ಇವಾಗ ನಮ್ಮ ಕನಕಾನಕೊಪ್ಪ ಗ್ರಾಮದ ಹತ್ತಿರತಕ್ಕಂಥ ಒಂದು ಬೆಟ್ಟಗಳ ಸಾಲಿಗೆ ಇವಾಗ ಲಗ್ಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ್ದೋ ಬಡ ರೈತನ ಹೆಸರು ಹೇಳ್ಕೊಂಡು ಅವನಿಗೆ ದಾರಿ ಬೇಕು ಅಂತ DC ಸಾಹೇಬ್ರ ಕಡೆಯಿಂದ ಒಂದು ಆದೇಶ ಪಡೆದು ಅದನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಕಲ್ಲು ಗಣಿಗಾರಿಕೆಗೆ ಇವರು ಮಾಡೋಂಥ ಹುನ್ನಾರು ಪ್ರಯತ್ನ 3 ದಿವಸಗಳಿಂದಲೂ ಸಹ ರೈತರು ಎಚ್ಚರಿಕೆ ಕೊಟ್ಟರೂ ಸಹ ಇವರು ಅದೇ ಬೇಕಾಗಿ ಜೆಸಿಬಿಯನ್ನು ಕಳಿಸಿ. ಕನಕಾನಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಮಾತನಾಡಿ, ಗೋಪಿ ಎನ್ನುವ ವ್ಯಕ್ತಿ ರೈತರ ಜಮೀನುಗಳಿಗೆ ರಸ್ತೆ ಮಾಡಿಕೊಡುವುದಾಗಿ ಡಿಸಿಯಿಂದ ಅನುಮತಿ ಪಡೆದಿದ್ದಾರೆ. ಆದರೆ ರೈತರ ಜಮೀನುಗಳಿಗೆ ಹೊಂದಿಕೊಂಡಿರುವ ಸಣ್ಣ ಪುಟ್ಟ ಬೆಟ್ಟ ಗುಡ್ಡಗಳಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುವ ಉದ್ದೇಶದಿಂದಲೇ ಕಾಮಗಾರಿ ನಡೆಸುತ್ತಿದ್ದಾರೆ. ಸುತ್ತಮುತ್ತ ಇರುವ ಯಾವ ರೈತರಿಗೂ ಈ ರಸ್ತೆ ಅಭಿವೃದ್ಧಿ ಬಗ್ಗೆ ಮಾಹಿತಿ ಇಲ್ಲ. ಗಣಿಗಾರಿಕೆ ಪ್ರಾರಂಭವಾದರೆ ತುಂಡು ಭೂಮಿಯನ್ನ ಹೊಂದಿರುವ ರೈತರು ಕೃಷಿ ಮಾಡಿ ಜೀವನ ಮಾಡೋಕೆ ಆಗಲ್ಲ ಮತ್ತು ಅಲ್ಲಿಗೆ ಓಡಾಡುವ ವಾಹನಗಳ ಧೂಳು, ಕಲ್ಲು ಬಂಡೆ ಸಿಡಿಸುವ ಏಟಿಗೆ ಅಕ್ಕಪಕ್ಕದ ಊರುಗಳ ಮನೆಗಳಿಗೂ ಅಪಾಯವಾಗುವ ಅವಕಾಶವಿದೆ. ಜೊತೆಗೆ ಬೆಳೆಗಳು ಆಗುವುದಿಲ್ಲ. ಆದ್ದರಿಂದ ಕೂಡಲೇ ಜೆಸಿಬಿ ಕಾಮಗಾರಿ ನಿಲ್ಲಿಸಬೇಕು, ಇಲ್ಲವಾದರೆ ತೀವ್ರತರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಕ್ರಮವಾಗಿ ಏನು ಸರ್ವೆ ನಂಬರ್ 188ರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ರವೀಂದ್ರ ಸರ್ ಅವರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಈ ಒಂದು ಅನುಮೋದನೆನ ಕೊಟ್ಟಿದ್ದಾರೆ. ದಾರಿ ಮಾಡಲಿಕ್ಕೆ ಕಲ್ಲುಗಾರಿ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಜೋಡಿ ಗ್ರಾಮಗಳಾಗಿರ್ತಕ್ಕಂತಹ ಕನಕಾನಕೊಪ್ಪ ಮತ್ತು ರಾಯನಕಲ್ಲು, ಮಂಚೇನಹಳ್ಳಿ ಈ ಗ್ರಾಮಗಳಿಗೆ ತುಂಬ ಅನಾನುಕೂಲ ಆಗುತ್ತೆ ಈ ಕ್ವಾರಿಯಿಂದ. ಹಾಗಾಗಿ ಇದನ್ನು ನಿಲ್ಲಿಸಲಿಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ಮನವಿಯನ್ನು ಕೋರ್ಕೊಳ್ತಾ ಇದ್ದೀನಿ. ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಂದಾಯ ಇಲಾಖೆಯ ಅಭಿಲೇಖಾಲಯದ ದಾಖಲೆಗಳು ರೈತರಿಗೆ ಡಿಜಿಟಲೀಕರಣದ ಮೂಲಕ ಕುಳಿತಲ್ಲೇ ಸಿಗಬೇಕೆಂಬ ಉದ್ದೇಶದಿಂದ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು.
ಗುಡಿಬಂಡೆ ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭೂ ಸುರಕ್ಷಾ ಯೋಜನೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಕಂದಾಯ ಇಲಾಖೆಯ ಅಭಿಲೇಖಾಲಯದಲ್ಲಿ ಸಿಗುವ ಹಳೆ ಪಹಣಿ, ಮುಟೇಷನ್ ಇತರೆ ಪ್ರತಿಗಳಿಗೆ ರೈತರು ಅರ್ಜಿಗಳು ಹಾಕಿ ವರ್ಷಾನುಗಟ್ಟಲೆ ಕಾಯಬೇಕು. ಕಾಯುವುದರ ಜೊತೆಯಲ್ಲಿಯೇ ಕೆಲವು ದಾಖಲೆಗಳು ಸಿಕ್ಕರೆ ಇನ್ನು ಕೆಲವು ದಾಖಲೆಗಳು ದೊರಕುವುದಿಲ್ಲ. ಇದರಿಂದ ರೈತರಿಗೆ ತೊಂದರೆಯಾಗಿ ಪದೇ ಪದೇ ವಿನಾಕಾರಣ ಕಚೇರಿಗೆ ಅಲಿಯುವಂತಾಗುತ್ತದೆ. ಇದನ್ನು ತಪ್ಪಿಸಿ ಎಲ್ಲಾ ಹಳೆಯ ದಾಖಲೆಗಳು ಇಲಾಖೆಯ ವೆಬ್ಸೈಟ್ನಲ್ಲಿ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಭೂ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತರುತ್ತಿದ್ದು, ಇದರಿಂದ ರೈತರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬಹುದಾಗಿದೆ ಎಂದರು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ಸಮಸ್ಯೆಗಳಾಗ್ತಾ ಇರೋದನ್ನ ಅರ್ಥ ಮಾಡಿಕೊಂಡು ಈ ದಾಖಲೆಗಳನ್ನ ಸುರಕ್ಷತೆ ಮಾಡಬೇಕು ಅಂತೇಳಿ ಮನಗಂಡು ಈ ಕಾರ್ಯಕ್ರಮವನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡುವುದನ್ನ ನಮ್ಮ ಆದ್ಯತೆಯಾಗಿ ನಾವು ಪರಿಗಣಿಸಿದ್ದೇವೆ. ರೈತರ ಕೆಲಸಗಳಿಗೆ ನಾವು ಪ್ರಯಾರಿಟಿ ಕೊಡಬೇಕು. ಹಳ್ಳಿಯಲ್ಲಿ ವಾಸ ಮಾಡುವಂತ ಜನ ಕಂದಾಯ ಇಲಾಖೆಗಳಿಗೆ ಕಚೇರಿಗಳಿಗೆ ಅಲಿಯೋದನ್ನ ತಪ್ಪಿಸಬೇಕು. ಅವರ 16 ವರ್ಷಗಳಿಂದ ಬಾಕಿ ಇರೋ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿರೋದ್ರಿಂದ ಈ ಕಾರ್ಯಕ್ರಮಗಳು ಆಗ್ತಾ ಇದೆ. ಇಲ್ಲಾಂದ್ರೆ ಇವೆಲ್ಲ ಹಿಂದೆನೆ ಆಗ್ಬೇಕಾಗಿತ್ತು. ನಾವು ಯಾವ ತರ ಕೈಬರ ಪಾಣಿಯನ್ನ ಗಣಕೀಕರಣ ಮಾಡಿದ್ವಿ, ಅದಾದ ತಕ್ಷಣನೇ ಇದೆಲ್ಲ ಆಗೋಗ್ಬೇಕಾಗಿತ್ತು ಇರೋ ಲೆಕ್ಕದಲ್ಲಿ. ಆವಾಗ ಆಗ್ಬೇಕಾಗಿದ್ದ ಕೆಲಸ ಇಷ್ಟಿನ ಆಗಿಲ್ಲ ಅಂತ ನಾವು ಈಗ ಮಾಡ್ತಾ ಇದ್ದೇವೆ. ಆವಾಗಲೇ ಮಾಡಿದ್ದಿದ್ರೆ ಎಷ್ಟೋ ಕಳೆದೋಗುವಂತ ದಾಖಲೆಗಳನ್ನ ಉಳಿಸ್ಬೋದಾಗಿತ್ತು, ಎಷ್ಟೋ ಫೋರ್ಜರಿಗಳನ್ನ ತಪ್ಪು ಎಂಟ್ರಿಗಳನ್ನ ತಡೆಗಟ್ಟಬಹುದಾಗಿತ್ತು ಆವಾಗಲೇ ಮಾಡಿದ್ರೆ. ಆದ್ರೆ ಆಗಿದ್ದ ಟೈಮ್ ಆಗೋಗಿದೆ. ಈಗಲಾದ್ರೂ ಮಾಡೋಣ, ಇನ್ನು ಮುಂದೆ ಆದ್ರೂ ಈ ಸಮಸ್ಯೆಗಳನ್ನ ತಡೆಗಟ್ಟೋಣ ಅಂತೇಳಿ ಇವತ್ತು ಈ ಕೆಲಸವನ್ನ ಈ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಕೇಸುಗಳಿರ್ತವೆ, AC ಕೋರ್ಟ್ ಅಲ್ಲಿ ಕೇಸುಗಳಿರ್ತವೆ. ಅವು ನಮ್ಮ ಸರ್ಕಾರ ಈ ತಹಶೀಲ್ದಾರ್ ಕೋರ್ಟಿಗೆ ಟೈಮ್ ಇರೋದು 3 ತಿಂಗಳು. ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ಸರ್ಕಾರದವರು ಹೊಸದಾಗಿ ಭೂ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತರುತ್ತಿದ್ದು, ಈ ಯೋಜನೆಯನ್ನ ಮೊದಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾರಿ ಮಾಡಲು ಆಯ್ಕೆ ಮಾಡಿಕೊಂಡಿದ್ದು, ಗುಡಿಬಂಡೆ ತಾಲೂಕಿನಲ್ಲಿ ಮೊದಲಿಗೆ ಜಾರಿ ಮಾಡಲು ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಕೇಳಲಾಗಿ, ಅವರು ನಮ್ಮ ಕ್ಷೇತ್ರದಲ್ಲಿ ಗುಡಿಬಂಡೆ ಚಿಕ್ಕದಾದರೂ ಅನೇಕ ಮೊದಲುಗಳನ್ನು ಪಡೆದುಕೊಂಡು ಮುಂಚೂಣಿಯಲ್ಲಿರುವ ತಾಲೂಕಾಗಿದೆ. ಇದನ್ನು ಸಹ ಗುಡಿಬಂಡೆಯಲ್ಲಿ ಜಾರಿ ಮಾಡುವುದು ಸಂತಸದ ವಿಷಯ ಎಂದು ಹೇಳಿ ಇಂದು ಈ ಕಾರ್ಯಕ್ರಮ ನಡೆಯಲು ಸಹಕಾರಿಯಾಗಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಇಲ್ಲದೆ ಇರುವುದರಿಂದ ಅನೇಕ ವರ್ಷಗಳಿಂದ ಶಾಸಕ ಸುಬ್ಬಾರೆಡ್ಡಿರವರು ಸರ್ಕಾರದ ಮೇಲೆ ಒತ್ತಾಯ ಹಾಕುತ್ತಲೇ ಬರ್ತಿದ್ದು, ಇದೀಗ ಈ ಭಾಗದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲು ಸುಮಾರು 600 ಎಕರೆ ಪ್ರದೇಶ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದೆ ಎಂದರು. ಎಲ್ಲರಿಗೂ ಒಂದೇ ಪಾಣಿಯಲ್ಲಿ P ನಂಬರ್ ಯೂಸರ್ ಆಗಿರ್ತಕ್ಕಂಥದ್ದಿದೆ. ಈಗ ಅದನ್ನು ಕೂಡ ಈಗಾಗಲೇ ಆ ಅಭಿಯಾನ ಪ್ರಾರಂಭ ಆಗಿದೆ. ಬಹುಶಃ 1.5 ವರ್ಷದ ಒಳಗಡೆ ಇಡೀ ರಾಜ್ಯದ ಎಲ್ಲ P ನಂಬರ್ಗಳ ಒಂದು ಇಂಡಿಕರಣ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಅದಕ್ಕೆ ನಂಬರ್ ಕೊಡ್ತಕ್ಕಂಥದ್ದು ಇವೆಲ್ಲವನ್ನ ದಾಖಲೆಗಳನ್ನು ಸರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ. ಪ್ರಾರಂಭದಲ್ಲಿ ಯಾವುದೇ ತಕರಾರಿಂದ ಇರ್ತಕ್ಕಂಥದ್ದನ್ನು ಪ್ರಾರಂಭದಲ್ಲಿ ಅದನ್ನು ಮಾಡುವಂಥದ್ದಕ್ಕೆ ಕ್ರಮ ವಹಿಸಲಾಗ್ತಾ ಇದೆ. ನಂತರ ಏನು ದೊಡ್ಡ ದೊಡ್ಡ ಒಂದು ನಂಬರಲ್ಲಿ ಇರ್ತಕ್ಕಂಥವ್ರದ್ದು ಎಲ್ಲರದು ಒಟ್ಟಾಗಿ ಸರ್ವೆ ಮಾಡಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನೆಲ್ಲನೂ ಸಹಮತವನ್ನು ಪಡ್ಕೊಂಡು ಅದನ್ನು ಮತ್ತೆ ಹೊಸ. ಕಾರ್ಯಕ್ರಮದಲ್ಲಿ ಕಂದಾಯ ಆಯುಕ್ತ ಸುನಿಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ, ಜಿಲ್ಲಾಧಿಕಾರಿ ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ, ಉಪವಿಭಾಗಾಧಿಕಾರಿ ಅಶ್ವಿನ್, ತಹಶೀಲ್ದಾರ್ ಸಿಗ್ಬತುಲ್ಲಾ, ಇಒ ನಾಗಮಣಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ. ರಾಜ್ಯದಲ್ಲಿ 70ಕ್ಕೂ ಹೆಚ್ಚು ಯುವ ಶಾಸಕರಿದ್ದು, ಇವರು ಕ್ಷೇತ್ರದ ಕುರಿತು ಕಂಡ ಅಭಿವೃದ್ಧಿ ಕನಸುಗಳು ಕಾಂಗ್ರೆಸ್ ಸರ್ಕಾರದಿಂದ ನುಚ್ಚುನೂರಾಗ್ತಿವೆ. ಅಭಿವೃದ್ಧಿಗೆ ಈಗಲಾದರೂ ಅನುದಾನ ನೀಡಿ ಎಂದು ಶಾಸಕರ ಸಹಿ ಸಂಗ್ರಹಿಸಿ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು. ಎಸ್, ಒಂದೆಡೆ ಶಿಸ್ತುಬದ್ಧ ವಿದ್ಯಾರ್ಥಿಗಳ ಕಸರತ್ತು ಪ್ರದರ್ಶನ, ಆಟೋಟದಲ್ಲಿ ಉತ್ತಮ ನಿರ್ವಹಣೆ ತೋರಿದ ಪೋಷಕರಿಗೆ ಪಾರಿತೋಷಕ ವಿತರಣೆ, ಸಾಂಪ್ರದಾಯಿಕ ಚಂಡೆ ವಾದನ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಸೋಲೂರಿನ ಬ್ರಿಲಿಯಂಟ್ ವ್ಯಾಲಿ ಇಂಟರ್ ನ್ಯಾಷನಲ್ ಶಾಲೆ ವಾರ್ಷಿಕೋತ್ಸವ ಹಾಗೂ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ.
ಶಾಸಕ ಸಮೃದ್ಧಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿ, ರಾಜ್ಯದಲ್ಲಿ 70ಕ್ಕೂ ಹೆಚ್ಚು ಯುವ ಶಾಸಕರಿದ್ದು ಇವರು ಕ್ಷೇತ್ರದ ಕುರಿತು ಕಂಡ ಅಭಿವೃದ್ಧಿ ಕನಸುಗಳು ಕಾಂಗ್ರೆಸ್ ಸರ್ಕಾರದಿಂದ ನುಚ್ಚುನೂರಾಗ್ತಿವೆ. ಅಭಿವೃದ್ಧಿಗೆ ಈಗಲಾದರೂ ಅನುದಾನ ನೀಡಿ ಎಂದು ಶಾಸಕರ ಸಹಿ ಸಂಗ್ರಹಿಸಿ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ನಮ್ಮ ದುರಂತ ಏನಂದ್ರೆ 72 ಜನ ಹೊಸ ಶಾಸಕರಿದ್ದೀವಿ. ಕಾಂಗ್ರೆಸ್ ಅಂಡ್ ಬಿಜೆಪಿ JDS ಇಂದ 72 ಜನ ಹೊಸ ಶಾಸಕರು, ಅದು 46 ಜನ ಯಂಗೆಸ್ಟ್, 40 ವರ್ಷ ತುಂಬಿರೋರು. ಅದಲ್ಲ ಏನೋ ಕನ್ಸೆತ್ಕೊಂಡು ಬಂದಿದ್ವಿ, ರಾಜಕಾರಣಕ್ಕೆ ಬರಬೇಕು ಅಂತ ಏನೋ ಕನ್ಸೆತ್ ಬಂದಾಗ ಕನಸು ಎಲ್ಲೋ ಒಂದೊಂದು ಚೂರು ನಾಶ ಆಗ್ತಾ ಇದೆ. ಏನು ನಾವು ಕನ್ಸೆತ್ಕೊಂಡು ಬಂದ್ರೆ ಆ ಕನಸು ನನಸ್ಕೊಂಡು ನಮ್ಮ ಕೈಲಿ ಆಗ್ತಾ ಇಲ್ಲ. ಒಬ್ಬ ಶಾಸಕರು ಅಂತಂದ್ರೆ ಜನ ಏನು ನೋಡ್ತಾ ಇದ್ರೆ, ಓ ಇವ್ರು ಕೋಟ್ಯಾಧೀಶರು ಅಂತ. ಬಹುಶಃ ಅವನಿಗೆ ಗೊತ್ತಿರ್ತದೆ ಆ ಭವಿಷ್ಯ ಏನಂತ. ನಾವು ಏನು ಅನ್ಕೊಂಡು ಬಂದಿದ್ದೀವಿ, ಜನಕ್ಕೆ ಏನು ಹೆಲ್ಪ್ ಮಾಡ್ಬೇಕಂದ್ರೆ ರೀಚ್ ಆಗ್ತಾ ಇಲ್ಲ. ಸರ್ಕಾರಕ್ಕೆ ನಮ್ಮ ಗೋಳು ಎಲ್ಲ ಮೊನ್ನೆ ಬೆಳಗಾವಲ್ಲಿ ಎಲ್ಲ ಸೈನ್ ಮಾಡಕ್ಕೋ ಇವರಿಗೆ ಸಿದ್ದರಾಮಯ್ಯ ಕೊಟ್ಟಿದ್ದೀವಿ, ನಮ್ಮ ಗೋಲ್ಡ್ ನೋಡೋಕ್ಕಾಗ್ತಾ ಇಲ್ಲ. ನಾನು ಸ್ಪೀಚ್ ಮಾಡಿದ್ದೀನಿ. ಇನ್ನು ಬಸ್ ಪ್ರಯಾಣವನ್ನ ಮಹಿಳೆಯರಿಗೆ ಉಚಿತವಾಗಿ ನೀಡಿ ಪುರುಷರ ಜೇಬಿಗೆ ಕತ್ತರಿ ಹಾಕಿ ದರ ಏರಿಕೆ ಮಾಡುತ್ತಿರುವುದು ದೊಡ್ಡ ಅಪಾಯಕ್ಕೆ ಕಾರಣವಾಗಿದೆ. ಯುವ ಶಾಸಕರು, ಹೊಸ ಶಾಸಕರು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಾಗದೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಈ ಬಾರಿ ಅನುದಾನ ನೀಡುವ ಭರವಸೆ ಇದೆ. ದೇವರು ಅವರಿಗೆ ಒಳ್ಳೆ ಮನಸ್ಸು ನೀಡಲಿ ಎಂದ ಅವರು, ನಮ್ಮ ಗಡಿಭಾಗದ 80 ಕನ್ನಡ ಶಾಲೆಗಳನ್ನು ಮುಚ್ಚುವಂತೆ ಆದೇಶ ಮಾಡಲಾಗಿದೆ. ಆದರೆ ಮುಚ್ಚದಂತೆ ಮನವಿ ಮಾಡಿ ಅಭಿವೃದ್ಧಿಗೊಳಿಸುತ್ತಿದ್ದೇನೆ ಎಂದು ಹೇಳಿದರು. ಗಂಡಸು ಜೋಬ್ಕಿಂತ ಹೆಂಗಸು ಬೋಲ್ಗೂ ಆಗ್ತಾವ್ರೆ ಅಷ್ಟೇ ಸರ್ಕಾರ. ಗಂಡಸು ಜೋಬ್ ಕೈ ಹಾಕ್ತಾವ್ರೆ, ಹೆಂಗಸನ್ನು ಹೊಟ್ಟೆ ತುಂಬಿಸ್ತಾವ್ರೆ, ಆಯ್ತಲ್ವಾ? ಇದು ಬಹುಶಃ ಇದು ಕಣ್ಣಿನೇ ಅಂತ ಹೇಳ್ಬೋದು. ಒಬ್ಬ ಶಾಸಕನಾಗಿ ಇವ್ರು ಮಾಡ್ತಕ್ಕಂಥ ಏನಿದೆ ಇದು ಗ್ಯಾರಂಟಿಗಳು ಫಸ್ಟ್ ಮಾಡ್ಬೇಕಾದ್ರೆ ಯಾವುದೋ ದರ ಹೆಚ್ಚು ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ಮನೆ ಕ್ಯಾಬಿನೆಟ್ ಅಲ್ಲಿ ಇವತ್ತು ದರ ಹೆಚ್ಚು ಮಾಡ್ತಕ್ಕಂಥದ್ದು ಒಂದು ಶೋಚನೀಯ. ಇದು ಬಹುಶಃ ಅದು ಮುಂದಿನ ದಿವಸ ಈ ಸರ್ಕಾರಕ್ಕೆ ಹೊಡೆತ ಆಗ್ಬೋದು ಅನ್ನೋದು ಶಾಸನ ಹೇಳಕ್ ಇಷ್ಟಪಡ್ತಾರೆ. ಪೋಷಕರಿಗಾಗಿ ನಡೆಸಿದ ಕ್ರೀಡಾಕೂಟದಲ್ಲಿ ಜಯಗಳಿಸಿದ ಪೋಷಕರಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥ ರಮೇಶ್, ಅಧ್ಯಕ್ಷ ಬಿಎನ್ ವಿದ್ಯಾ, ಪ್ರಾಂಶುಪಾಲ ಬಿಜೋಯ್ ಚಂದ್ರಪಾಡಿ, ಮುಖ್ಯ ಶಿಕ್ಷಕಿ ಸ್ಯಾಲಿಪಾಡಿ ಮತ್ತಿತರರು ಹಾಜರಿದ್ದರು. ರಾಮಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಮ್ಮಿಕೊಂಡಿರುವ 10 ಹಲವು ಯೋಜನೆಗಳಲ್ಲಿ ಅಬಲೆ ನಿರ್ಗತಿಕರಿಗೆ ಮನೆ ಕಟ್ಟಿಕೊಟ್ಟು ಸೂರಿನ ಆಶ್ರಯ ಕಲ್ಪಿಸುವ ವಾತ್ಸಲ್ಯ ಯೋಜನೆಯೂ ಒಂದಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಹಳ್ಳಿಯಲ್ಲಿ ಯಾರ ಆಶ್ರಯವೂ ಇಲ್ಲದೆ ಸೋರುತ್ತಿದ್ದ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ಅಂಥ ವೃದ್ಧೆಗೆ ಹೊಸ ಮನೆ ಕಟ್ಟಿಕೊಟ್ಟು ಆಸರೆಯಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪಾದಾರ್ಪಣೆ ಮಾಡಿ 10 ವರ್ಷ ಕಳೆದಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 10 ಅಭಿವೃದ್ಧಿ ಕೆಲಸಗಳು ನಡೆದಿವೆ. ಮಹಿಳಾ ಆರ್ಥಿಕ ಸಬಲೀಕರಣ ನಿರಂತರವಾಗಿ ನಿಖರವಾದ ಲೆಕ್ಕಾಚಾರದಲ್ಲಿ ನಡೀತಾ ಇದೆ. ಗ್ರಾಮಾಭಿವೃದ್ಧಿಗಾಗಿ ಹಾಲಿನ ಡೈರಿ, ಧರ್ಮ ರಕ್ಷಣೆಗಾಗಿ ದೇವಾಲಯ, ವಯಸ್ಸಾದ ವೃದ್ಧರಿಗೆ ಪಿಂಚಣಿ, ವಿದ್ಯಾಭಿವೃದ್ಧಿಗಾಗಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಲ್ಯಾಪ್ಟಾಪ್ ವಿತರಣೆ, ರೈತರಿಗೆ ಕೃಷಿ ಯಂತ್ರಗಳ ವಿತರಣೆ, ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಧರ್ಮಪತ್ನಿ ಹೇಮಾವತಿಯವರ ಆಸೆಯಂತೆ ವೃದ್ಧೆ ನಿರ್ಗತಿಕ ಮಹಿಳೆಯರಿಗೆ ಸೂರಿನ ಆಸರೆಯೂ ನೀಡುತ್ತಿದ್ದು, ಆಸರೆ ಇಲ್ಲದ ವೃದ್ಧ ಮಹಿಳೆಯರಿಗೆ ಸ್ವಂತ ಮನೆ ನಿರ್ಮಿಸಿಕೊಡುವ ವಾತ್ಸಲ್ಯ ಯೋಜನೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಹಳ್ಳಿ ಗ್ರಾಮದಲ್ಲಿ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ಅಂಧ ವೃದ್ಧ ನಾರಾಯಣಮ್ಮಗೆ ಹೊಸ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ನಿರ್ದೇಶಕರು ಪ್ರಶಾಂತ್ ಗೌಡ, ತಾಲೂಕು ಯೋಜನಾಧಿಕಾರಿ ಧನಂಜಯ್, ಅಂಗರೇಕನಹಳ್ಳಿ ಮುಖಂಡ ರವಿಕುಮಾರ್ ಹಾಗೂ ಕೆಲವು ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಗೃಹ ಪ್ರವೇಶ ಮಾಡಿ ಅಂಧ ವೃದ್ಧೆಗೆ ಸ್ವಂತ ಮನೆ ನೀಡಿ ಸಂತೃಪ್ತಿಪಡಿಸಿದರು. ಈ ವೇಳೆ ಆವಲಹಳ್ಳಿ ಗ್ರಾಮದ ಹಿರಿಯರು, SKDRDP ಸಿಬ್ಬಂದಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ರೈತರ ಅನುಕೂಲಕ್ಕಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಭೂ ಸುರಕ್ಷಾ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದರಿಂದ ರೈತರಿಗೆ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣ ತಾಲೂಕು ಆಡಳಿತ ಕಚೇರಿಯಲ್ಲಿ ಕಂದಾಯ ಇಲಾಖೆ ವತಿಯಿಂದ ನೂತನವಾಗಿ ಜಾರಿಯಾಗಿರುವ ಭೂ ಸುರಕ್ಷಾ ಯೋಜನೆ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭಾಗವಹಿಸಿ ತಾಲೂಕು ಆಡಳಿತ ವತಿಯಿಂದ ಆತ್ಮೀಯ ಬರಮಾಡಿಕೊಂಡರು. ನಂತರ ಭೂ ಸುರಕ್ಷಾ ಯೋಜನಾ ಕೇಂದ್ರ ಉದ್ಘಾಟನೆ ಮಾಡಿ ಪರಿಶೀಲಿಸಿ ಮಾತನಾಡಿದ ಅವರು, ಇಂದು ರಾಜ್ಯಾದ್ಯಂತ ಭೂ ಸುರಕ್ಷಾ ಯೋಜನೆ ಜಾರಿಯಾಗಿದೆ. ಕಾರ್ಯಕ್ರಮವನ್ನು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಇಂದು ಗುಡಿಬಂಡೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಅದರಂತೆ ಬಾಗೇಪಲ್ಲಿ ಮತ್ತು ಚೇಳೂರು 2 ತಾಲೂಕುಗಳಿಗೆ ಇದೇ ಕೇಂದ್ರದಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗುತ್ತದೆ. ಈ ಯೋಜನೆ ಪ್ರಮುಖ ಉದ್ದೇಶ ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಡಿಜಿಟಲ್ ದಾಖಲೆಗಳಾಗಿ ಪರಿವರ್ತನೆ ಮಾಡಿ ರೆಕಾರ್ಡ್ ರೂಂಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆಗಳ ನಿವಾರಣೆ ಮಾಡಲು ಅನುಗುಣವಾಗಿ ಹಳೆಯ ದಾಖಲೆಗಳ ಸಂರಕ್ಷಣೆ ಹಾಗೂ ಕಳುವಾಗಲು ತಿದ್ದಲು ಅಸಾಧ್ಯವಾಗುತ್ತದೆ. ಜೊತೆಗೆ ರೈತರೇ ನೇರವಾಗಿ ನೀವೇ ಡಿಜಿಟಲ್ ಮಾಧ್ಯಮದಿಂದ ಭೂ ದಾಖಲೆಗಳನ್ನು ಪಡೆದುಕೊಳ್ಳುವ ಸೌಲಭ್ಯ ಸಿಗುತ್ತದೆ. ಮುಖ್ಯವಾಗಿ ರೈತರಿಗೆ ಹಣ ಮತ್ತು ಸಮಯ ಎರಡೂ ಉಳಿತಾಯವಾಗಲಿದೆ ಎಂದರು. ಸಚಿವರು, ಕಂದಾಯ ಸಚಿವರು, ನಾವು ಕಂದಾಯ ಸಚಿವರೆಲ್ಲ ಸೇರಿ ಗುಡಿಬಂಡೆಯಲ್ಲಿ ಇಡೀ ರಾಜ್ಯಕ್ಕೆ ಚಾಲನೆ ಕೊಟ್ಟುವಲ್ಲಿ, ಅದಾದ ನಂತರ ಬಾಗೇಪಲ್ಲಿಗೆ ನಾನು ಬಂದೆ. ಬಾಗೇಪಲ್ಲಿಯಲ್ಲಿ ಕೂಡ ಚಾಲನೆ ಕೊಟ್ಟು ಭೂ ಸುರಕ್ಷಾ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಮುಂದಿನ ವಿತಿನ ಒಂದು 1 ಇಯರ್ ಒಳಗಡೆ ಎಲ್ಲ ಕಾಗದ ಪತ್ರಗಳು ಸ್ಕ್ಯಾನ್ ಆಗುತ್ತೆ. ರೈತರಿಗೆ ಪಂಚಾಯತಿಯಲ್ಲಿರುವ ಒಂದು ಕೇಂದ್ರಕ್ಕೆ ಹೋದಾಗ ಅಲ್ಲಿಂದ ಅವ್ರಿಗೆ ಬೇಕಾದಂಥ ಮಾಹಿತಿ ಪಡೀಬೋದು, ಪ್ರಿಂಟೌಟ್ ಪಡೀಬೋದು. ಇನ್ಮೇಲೆ ಬರೋದು, ತಾಲೂಕು ಆಫೀಸಲ್ಲಿ ನಿಂತ್ಕೊಳ್ಳೋದು, ರೆಕಾರ್ಡ್ ರೂಮ್ ಅವನು ಒಂದು ವಾರ ಸತಾಯಿಸೋದು, ಇಲ್ಲ ದಾಖಲೆಗಳೆಲ್ಲ ಇದೇನೂ ಆಗೋಲ್ಲ. ಇರುವಂಥ ದಾಖಲೆ ಎಲ್ಲ ಡಿಜಿಟಲೀಕರಣ ಮಾಡಿ ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಎನಿ ಟೈಮ್ ಎನಿ ಡಾಕ್ಯುಮೆಂಟ್ಸ್ ಕೈಗೆ ಸಿಗುತ್ತೆ. ಯಾರಿಗೂ ಇನ್ನು ಮೇಲೆ ₹1 ಕೂಡ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ರೈತರ ವರದಾನ. ನಮ್ಮ ಘನ ಸರ್ಕಾರ ಈ ಒಂದು ಯೋಜನೆ ಜಾರಿ ತಂದು ತುಂಬ ಸಂತೋಷ. ನಾನು ನನ್ನ ಕ್ಷೇತ್ರದ ಪರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಎಸ್ ರಮೇಶ್ ಬಾಬು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬುರಗಮಡಗು ನರಸಿಂಹಪ್ಪ, ಕೆಡಿಪಿ ಗುಂಟಿಗಾನಪಲ್ಲಿ ಮಂಜುನಾಥ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುಧಾಕರ್ ರೆಡ್ಡಿ, ಭೂ ಸುರಕ್ಷಾ ಕೇಂದ್ರಾಧಿಕಾರಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯದಾದ್ಯಂತ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಅನುಕೂಲವಾಗಲು ರಾಜ್ಯಾಧ್ಯಕ್ಷ ಷಡಾಕ್ಷರಿಯವರು ಶ್ರಮಪಟ್ಟು ದುಡಿದಿದ್ದಾರೆ. ಅವರ ಸಾಧನೆಯನ್ನ ಗುರುತಿಸಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರ ಸ್ಥಾನಮಾನ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 2ನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಿಎಸ್ ಷಡಾಕ್ಷರಿ ಹಾಗೂ ರಾಜ್ಯ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ನೂತನ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನಕ್ಕೆ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಆಗಮನಕ್ಕೆ ಸಂಘದ ಪದಾಧಿಕಾರಿಗಳು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ಎಲ್ಲ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಅವರಿಗೆ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಅಭಿನಂದಿಸಿದರು. ನಂತರ ಸಮಾರಂಭದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಾದ್ಯಂತ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಅನುಕೂಲವಾಗಲು ಷಡಾಕ್ಷರಿ ಅವರು ಶ್ರಮಪಟ್ಟು ದುಡಿದಿದ್ದಾರೆ. ಅವರು ರಾಜ್ಯಾಧ್ಯಕ್ಷರಾಗಿ ಮಾಡಿರುವ ಸಾಧನೆ ಕಣ್ಣ ಮುಂದೆ ಇದೆ. ಅವರ ಸಾಧನೆಯನ್ನು ಗುರುತಿಸಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರ ಸ್ಥಾನಮಾನ ನೀಡಿದ್ದಾರೆ. ಎಲ್ಲ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ ಎಂದರು. ನಮ್ಮ ಸಾವಿರಾರು ಅಥವಾ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಅನುಕೂಲವಾಗಲಿಕ್ಕೆ ಅವರು ಬಹಳ ಶ್ರಮಪಟ್ಟು ದುಡಿತಾ ಇದ್ದಾರೆ. ಸೊ ಅದಕ್ಕೆ ಈಗಾಗಲೇ ನಾನು ಹೇಳಿದಂತೆ ಕಳೆದ ಅವಧಿಯಲ್ಲಿ ಅವರು ಮಾಡತಕ್ಕಂತಹ ಸಾಧನೆ ನಮ್ಮ ಕಣ್ಮುಂದೆ ಇದೆ. ಅವರ ಸಾಧನೆಯನ್ನ ನೋಡಿ ನಮ್ಮ ಎಲ್ಲ ಸರ್ಕಾರಿ ನೌಕರರುಗಳು ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಕೊಡಬೇಕು. ಮತ್ತೆ ನಮಗೆ ಸರ್ಕಾರಿ ನೌಕರಿಗೆ ವಿವಿಧ ಹಂತದ ಏನು ಸವಲತ್ತುಗಳು ತಲುಪಬೇಕಾಗಿದೆ, ಇನ್ನು ಬಾಕಿ ಏನಿದೆ, ಏನನ್ನ ಅವರು ಹಿಂದಿನ ಅವಧಿನಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನ ಪೂರ್ಣಗೊಳಿಸಲಿಕ್ಕೆ ಅವರು ಬಹಳ
ಸಶಕ್ತರು, ಅವ್ರಿಗೆ ಶಕ್ತಿ ಇದೆ ಮತ್ತೆ ಆಸಕ್ತಿ ಇದೆ, ಮಾಡ್ತಾರೆ ಅನ್ನೋ ಒಂದು ದೃಷ್ಟಿನಲ್ಲಿ ಅವ್ರಿಗೆ. ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಮಾತನಾಡಿ, ಸರ್ಕಾರಿ ನೌಕರರ ಸಂಘವನ್ನು ಎಲ್ಲರ ಸಹಕಾರದಲ್ಲಿ ಮತ್ತಷ್ಟು ಬಲಿಷ್ಠ ಹಾದಿಯಲ್ಲಿ ನಡೆಸಿಕೊಂಡು ಹೋಗಲಾಗುತ್ತದೆ. ಕೆಲವೊಂದು ಸರ್ಕಾರಿ ನೌಕರರ ಬೇಡಿಕೆಗಳನ್ನು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರ ಹಾದಿಯಾಗಿ ರಾಜ್ಯ ಪದಾಧಿಕಾರಿಗಳಿಗೆ ಅಭಿನಂದಿಸಲಾಯಿತು. ನಂತರ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಅಮರ ಶಿಲ್ಪಿ ಜಕಣಾಚಾರಿ ಅವರು ಶಿಲ್ಪಕಲೆಗೆ ಅಪಾರ ಕೊಡುಗೆ ನೀಡಿದ್ದು, ಸೂರ್ಯಚಂದ್ರ ಇರುವವರೆಗೂ ಇವರ ಹೆಸರು ಅಮರವಾಗಿ ಇರುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಅಮರ ಶಿಲ್ಪಿ ಜಕಣಾಚಾರಿ ಅವರು ಸಂಸ್ಕರಣಾ ದಿನಾಚರಣೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ತಮ್ಮದೇ ಆದ ಕೊಡುಗೆಯನ್ನ ಶಿಲ್ಪಕಲೆಗೆ ನೀಡಿದ್ದಾರೆ. ಇವರಲ್ಲಿ ವಿಷ್ಣುವರ್ಧನ ಅರಸನ ಕಾಲದಲ್ಲಿ ಕಲೆಯು ಉತ್ತುಂಗ ಶಿಖರದಲ್ಲಿತ್ತು. ವಿಷ್ಣುವರ್ಧನನ ಹೆಂಡತಿ ಶಾಂತಲೆ ನಾಟ್ಯರಾಣಿ ಎಂದು ಪ್ರಸಿದ್ಧಿಯಾಗಿದ್ದಳು. ಈ ಕಾಲದಲ್ಲಿದ್ದ ಅಮರ ಶಿಲ್ಪಿ ಜಕಣಾಚಾರಿ ಬೇಲೂರು ಹಳೆಬೀಡಿನ ಚನ್ನಕೇಶವ ದೇವಾಲಯದಲ್ಲಿ ಶಿಲ್ಪಗಳನ್ನು ಕೆತ್ತನೆ ಮಾಡಿ ಹೆಸರಾಗಿದ್ದಾರೆ ಎಂದರು. ಕರ್ನಾಟಕ ಸರ್ಕಾರದ ಅಮರ ಶಿಲ್ಪಿ ಜಕಣಾಚಾರಿ ಅವರ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಹಾಗೂ ಗೌರವದಿಂದ ಅಮರ ಶಿಲ್ಪಿ ಜಕಣಾಚಾರಿ ಅವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಬಹಳ ಮುಖ್ಯವಾಗಿ ನನಗನ್ಸೋದೇನಂತಂದರೆ, ಈ ಮಾನವ ಕುಲಕ್ಕೆ ಅಮರ ಶಿಲ್ಪಿ ಜಕಣಾಚಾರಿ ಅವರು ನೀಡಿದಂಥ ಕೊಡುಗೆಯನ್ನು ನಾವು ಸ್ಮರಿಸ್ತಾ ಇದ್ದೀವಿ. ಅವರ ಹೆಸರಿನಲ್ಲೇ ಅಮರ ಅನ್ನೋದು ಬಂದ್ಬಿಟ್ಟಿದೆ. ಅಮರ ಅಂತಂದರೆ ನಿರಂತರ ಅಂತೇಳಿ. ನಾವು ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಆದರೆ ಅವರು ಈ ಶಿಲ್ಪ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅವರ ಕಾಲಕ್ಕೆ ಮಾತ್ರ ಅಲ್ಲ, ಮುಂದಿನ ಎಷ್ಟೋ ಪೀಳಿಗೆಗಳು, ಇನ್ನೂ ಎಷ್ಟೇ ಶತಮಾನಗಳು ಬಂದರೂ ಕೂಡ ಸೂರ್ಯಚಂದ್ರರವರೆಗೂ ಅದು ಶಾಶ್ವತವಾಗಿ ಉಳಿತಕ್ಕಂಥದ್ದು. ವಿಶ್ವಕರ್ಮ ಸಮುದಾಯದ ಮುಖಂಡರಾದ ಕಲಾವಿದ ವಿಷ್ಣು ಮಾತನಾಡಿ, ಒಳ್ಳೆಯ ಕೆಲಸ ಹಾಗೂ ಒಳ್ಳೆಯ ಸೇವೆ ಮಾಡಿದರೆ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುತ್ತೇವೆ. ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಇರಬೇಕು. ವಿಶ್ವಕರ್ಮ ಸಮುದಾಯವು ಪಂಚ ಕಸುಬುಗಳನ್ನು ಅವಲಂಬಿಸಿದ್ದು, ಇವುಗಳನ್ನು ಜೀವಂತವಾಗಿ ಉಳಿಸಿಕೊಂಡು ಹೋಗಬೇಕು ಎಂದರು. ಈ ಸಂದರ್ಭದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಸಾಧಕರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ, ಜಗದೀಶಾಚಾರಿ, ಹನುಮಂತಾಚಾರಿ, ಹರಿ, ಸರ್ವಜ್ಞಮೂರ್ತಿ ಸೇರಿದಂತೆ ಸಮಾಜದ ಮುಖಂಡರು, ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸದ್ಗುರು ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೊದಲ ವರ್ಷದ ಸತತ 24 ಗಂಟೆಗಳ ತ್ಯಾಗರಾಜ ಕೃತಿ ನಾದಸ್ವರ ವಾದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ಮುಂದೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಮುಂದುವರಿಯಲಿದ್ದು, ಮುಂದಿನ ದಿನಗಳಲ್ಲಿ ಸುಪ್ರಸಿದ್ಧ ವಾದಕರಿಂದ ತ್ಯಾಗರಾಜ ಸ್ಮೃತಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಅಧ್ಯಕ್ಷ ಪಿಜಿ ಹರೀಶ್ ತಿಳಿಸಿದರು. ಸದ್ಗುರು ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವ ಅಂಗವಾಗಿ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ನಿಂದ ಸತತ 24 ಗಂಟೆಗಳ ತ್ಯಾಗರಾಜ ಸ್ಮೃತಿ ನಾದಸ್ವರ ವಾದನ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ನಿಂದ ಮೊದಲ ವರ್ಷ ಹಮ್ಮಿಕೊಂಡಿದ್ದ ನಾದಸ್ವರ ಕಾರ್ಯಕ್ರಮವನ್ನು ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅಭಿಷೇಕದೊಂದಿಗೆ ಪ್ರಾರಂಭಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಸ್ಥಳೀಯ ಕಲಾವಿದರ ಉತ್ತೇಜನಕ್ಕಾಗಿ ಹಮ್ಮಿಕೊಂಡಿದ್ದ ಈ ನಾದಸ್ವರ ಮತ್ತು ಡೋಲು ವಾದನ ಅಧ್ಯಕ್ಷರು ಪಿಜಿ ಹರೀಶ್, ಕಾರ್ಯದರ್ಶಿ ಬಿ ವೆಂಕಟೇಶ್, ಖಜಾಂಚಿ ಆರ್ ಮೋಹನ್ ಹಾಗೂ ಹಿರಿಯ ಸದಸ್ಯ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆಯಿತು. ನಾದಸ್ವರ ಡೋಲು ವಾದನ ಕಾರ್ಯಕ್ರಮದಲ್ಲಿ 8 ತಂಡಗಳಿಂದ ನಿರಂತರ ನಾದಸ್ವರ ಕಚೇರಿ ನಡೆಯಿತು. ತಾಲೂಕಿನ ನೂರಾರು ಕಲಾವಿದರು ಈ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತ್ಯಾಗರಾಜರ ಆರಾಧನಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಯಾಣ ದರ ಏರಿಕೆಯಿಂದಾಗಿ ಜನಸಾಮಾನ್ಯರ ಮೇಲೆ ಹೊರೆ ಬೀಳಲಿದೆ. ಸರ್ಕಾರ ಕೂಡಲೇ ತಮ್ಮ ನಿರ್ಣಯವನ್ನು ಹಿಂಪಡೆಯಬೇಕು ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಸರ್ಕಾರಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು.
ಕಾಂಗ್ರೆಸ್ ಸರ್ಕಾರ ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಆರ್ಪಿಐ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿ ಕೂಡಲೇ ಏರಿಸಿರುವ ಪ್ರಯಾಣ ದರವನ್ನು ಇಳಿಕೆ ಮಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಮಾತನಾಡಿ, ಸರ್ಕಾರ ಸಾರ್ವಜನಿಕರ ಹಣವನ್ನು ಗ್ಯಾರಂಟಿಗಳಿಗೆ ಪೋಲು ಮಾಡ್ತಾ ಇದ್ದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮಕ್ಕೆ ಬರಬೇಕಾದಂತಹ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ನಾಡಿನ ಜನರಿಗೆ ದ್ರೋಹ ಬಗೆದಿದೆ. ತಮ್ಮ ಶಕ್ತಿ ಯೋಜನೆಯನ್ನ ಸಮರ್ಪಕವಾಗಿ ಮುನ್ನಡೆಸಲಾಗದೆ ಪ್ರಯಾಣ ದರ ಏರಿಕೆ ಮಾಡಿ ಒಂದು ಕೈನಲ್ಲಿ ಕೊಟ್ಟು ಇನ್ನೊಂದು ಕೈನಲ್ಲಿ ಕಿತ್ಕೊಳ್ಳುವ ಸರ್ಕಾರದ ಧೋರಣೆಯನ್ನ ನಾಡಿನ ಜನರು ಕ್ಷಮಿಸೋದಿಲ್ಲ. ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ದಿನಕ್ಕೊಂದು ಹಗರಣ ಬೆಳಕಿಗೆ ಬರುತ್ತಿದೆ. ಪ್ರಯಾಣ ದರ ಏರಿಕೆ ನಿರ್ಧಾರವನ್ನು ಆರ್ಪಿಐ ತೀವ್ರವಾಗಿ ಖಂಡಿಸುತ್ತಿದೆ. ಕೂಡಲೇ ದರ ಏರಿಕೆ ಹಿಂಪಡಿಬೇಕು. ಎಲ್ವಾದಲ್ಲಿ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂದರು. ಏನು ಈ ದಿನ ಕರ್ನಾಟಕ ರಾಜ್ಯದಾದ್ಯಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೇವೆ. ವಿಚಾರ ಏನು ಅಂದರೆ, ಹೊಸ ವರ್ಷದಲ್ಲಿ ಕರ್ನಾಟಕ ರಾಜ್ಯದವರು ಗರಬಿಡಲು ಸೇರಿದಂತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಏನು ಬಸ್ ದರ ಏರಿಕೆ ಮಾಡಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ ದರ ಏರಿಕೆ ಮಾಡಿದ್ದು ಇದೇ ಸರ್ಕಾರ ಅನಿಸುತ್ತೆ. 15% ಅಂದರೆ 100ಗೆ 15 ರೂಪಾಯಿ ಎಕ್ಸ್ಟ್ರಾ ಮಾಡಿರ್ತಕ್ಕಂಥ ಈ ಸರ್ಕಾರದ ನಿಲುವನ್ನು ಖಂಡಿಸಿ ಈಗಾಗಲೇ ಕರ್ನಾಟಕ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿಗಳ ಸರ್ಕಾರ ಅಂತ ಹೇಳಿಬಿಟ್ಟು ಇಡೀ ದೇಶದಾದ್ಯಂತ ಒಂದು ಕೂಗಬ್ಬಿದೆ. ಗ್ಯಾರಂಟಿಗಳ ಹಂಗಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಈ ಸರ್ಕಾರ ಬಂದಾಗಿಂದನೂ ಸಹ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜ್ಯದ ಜನತೆ ಮೇಲೆ ಈ ಭರಿಸಲಾಗದ ಹೊರೆ ಅಂತ ಹೇಳ್ತಾ ಇದ್ದಾರೆ, ಆಗ್ತಾ ಇದ್ದಾರೆ ಈ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು. ಈ ವೇಳೆ ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾಧ್ಯಕ್ಷ GNV ಬಾಬು, ಆರ್ಪಿಐ ಜಿಲ್ಲಾಧ್ಯಕ್ಷ ಈಶ್ವರಪ್ಪ, ಗೌರವಾಧ್ಯಕ್ಷ ನಾರಾಯಣಪ್ಪ, ಪ್ರಧಾನ ಕಾರ್ಯದರ್ಶಿ ಅಶ್ವಥಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮುನಿಯಾಂಜನಪ್ಪ, ಯುವ ಘಟಕದ ಜಿಲ್ಲಾಧ್ಯಕ್ಷ ಹರಿಪ್ರಸಾದ್ ಇನ್ನಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. PLD ಬ್ಯಾಂಕ್ ನಿರ್ದೇಶಕರುಗಳ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದು, ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲಾ ಸ್ಥಾನಗಳನ್ನು ಗೆಲ್ಲುವಂತಾಗಬೇಕು ಎಂದು ಕೆಪಿಸಿಸಿ ಸಂಯೋಜಕ ಶಿಡ್ಲಘಟ್ಟದ ರಾಜೀವ್ ಗೌಡ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು PLD ಬ್ಯಾಂಕ್ಗೆ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದಲ್ಲಿನ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಮುಖಂಡ ರಾಜೀವ್ ಗೌಡ ಮಾತನಾಡಿ, ಕಳೆದ PLD ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮದೇ ಸಣ್ಣದೊಂದು ಎಡವಟ್ಟಿನಿಂದ ನಾವು ಅಧಿಕಾರ ಹಿಡಿಯುವುದರಲ್ಲಿ ವಂಚಿತರಾದೆವು. ಆ ತಪ್ಪುಗಳನ್ನು ತಿದ್ದುಕೊಂಡು ಈ ಸಲ ಸಮರ್ಥವಾಗಿ ಚುನಾವಣೆಯನ್ನ ಎದುರಿಸೋಣ, ಗೆಲುವು ನಮ್ಮದಾಗುವುದರಲ್ಲಿ ಅನುಮಾನವಿಲ್ಲ ಎಂದು ಆಶಾಭಾವನೆ ವ್ಯಕ್ತಪಡಿಸಿದ ಅವರು, ಶಿಡ್ಲಘಟ್ಟ ಕ್ಷೇತ್ರವು ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದು ಇಲ್ಲಿ ನಾಯಕರಿಗೂ ಕೊರತೆ ಇಲ್ಲ. ಆದರೆ ಕೆಲ ಮುಖಂಡರು ಸರಿಯಾಗಿ ಕೆಲಸ ಮಾಡದೆ ಪಕ್ಷದ ತಾಲೂಕು ಮಟ್ಟದ ನಾಯಕರತ್ತ ಬೊಟ್ಟು ಮಾಡುವುದರಿಂದ ಉಪಯೋಗವಿಲ್ಲ. ಅದನ್ನ ಬಿಡಿ, ನಿಮ್ಮ ಕೆಲಸ ನೀವು ಮಾಡಿ, ಗೆಲುವು ಯಾಕೆ ಸಿಗುವುದಿಲ್ಲ ನೋಡೋಣ ಎಂದರು. ಇಲ್ಲಿ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಇವತ್ತು ಹೇಳ್ತೀನಿ, ಯಾವತ್ತೂ ಇದೆ. ಇಲ್ಲಿ ಸಣ್ಣ ಪುಟ್ಟ ಏನೇ ಹೆಣ್ಣು ತೊಂದರೆ ಇರಲಿ ಅವೆಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಸರಿ ಮಾಡ್ಬೇಕು. ಇದನ್ನು ಹೇಳ್ತಾ ಈ ಒಂದು PLD ಬ್ಯಾಂಕ್ನ ಚುನಾವಣೆ ಬಂದಿದೆ, ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ಎಲ್ಲ ವೇದಿಕೆ ಆಸೀನವಾಗಿರುವಂತಹ PLD ಬ್ಯಾಂಕ್ನ ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿಗಳು ಚುನಾವಣೆಯನ್ನು ಎದುರಿಸುವ ಬಗ್ಗೆ ಸಭೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಕೋಚುಮಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ, PLD ಬ್ಯಾಂಕ್ ನಿರ್ದೇಶಕ ಕಳನಾಯಕನಹಳ್ಳಿ ಭೀಮೇಶ್,
ಮಾದೇನಹಳ್ಳಿ ರವಿ, ದೊಗರನಾಯಕನಹಳ್ಳಿ ವೆಂಕಟೇಶ್, ಅಫ್ಸರ್ ಪಾಷಾ, ಹಿರೇಬಲ್ಲ ರವಿ ಇನ್ನಿತರರು ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಸ್ತಿತ್ವ ರೂಪಿಸಿಕೊಂಡಿದ್ದ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ ಆದಿಚುಂಚನಗಿರಿ ಮಹಾಸ್ವಾಮೀಜಿ ಡಾಕ್ಟರ್ ನಿರ್ಮಲಾ ನಂದನಾಥ ಸ್ವಾಮೀಜಿ ಸೂಚನೆ ಮೇರೆಗೆ ಒಕ್ಕಲಿಗ ಸಮುದಾಯದ 4 ಜಿಲ್ಲೆಗಳ ಮಹಿಳಾ ಮುಖಂಡರು, ಸಂಘದ ಕಾರ್ಯಕರ್ತರನ್ನ ಒಂದು ವೇದಿಕೆಯಡಿ ಸಂಘಟನೆ ಮಾಡಲು ಇಂದು ಎಸ್ಜೆಸಿಐಟಿ ಕಾಲೇಜಿನ ಸಮ್ಮೇಳನ ಸಭಾಂಗಣದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ನಾನು ಮಠದಲ್ಲಿ ಒಂದು ಹುಡುಗ ಡಿಸ್ಕಸ್ ಮಾಡಿದ್ರೆ ಒಂದು ಹೇಗೆ ಬದುಕಬೇಕು ಅನ್ನೋದನ್ನು ಮಾಡ್ತೀನಿ. ಚಿಕ್ಕಬಳ್ಳಾಪುರದ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ಚುಂಚಶ್ರೀ ಪ್ರತಿಷ್ಠಾನ ಮಹಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಮಹಿಳಾ ಮುಖಂಡರನ್ನ ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದ ಸ್ವಾಮೀಜಿ ಮಾತನಾಡಿ, ಮಹಿಳೆಯರು ಹೆಚ್ಚು ಕೆಲಸ ಮಾಡುವ ಮಾತೆಯರು, ಅವರೇ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಇದ್ದಾರೆ. ಆದರೆ ನಮ್ಮವರು ಗಂಡು ಮಗು ಕುಲಪುತ್ರ ಎಂದು ಅವನಿಗೆ ಕೆಲಸ ಹೇಳದೆ ಇನ್ನಷ್ಟು ಸೋಂಬೇರಿ ಮಾಡುತ್ತಿದ್ದೇವೆ. ಹಾಗಾಗಿ ಹೆಣ್ಣು ಮಕ್ಕಳೇ ಸಂಸಾರದ ಕಣ್ಣು, ಅವರಿಗೆ ಯಾವ ರೀತಿಯ ಜವಾಬ್ದಾರಿ ವಹಿಸಿದ್ರೂ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾರೆ. ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದಂತೆ 4 ಜಿಲ್ಲೆಗಳ ಮಹಿಳಾ ಮುಖಂಡರು ಒಂದೇ ವೇದಿಕೆಯಡಿ ಸಂಘಟನೆ ಮಾಡುವ ಉದ್ದೇಶದಿಂದ ಚುಂಚಶ್ರೀ ಪ್ರತಿಷ್ಠಾನದಡಿಯಲ್ಲೇ ಸಂಘಟನೆ ಮಾಡಬೇಕು. ಬೃಹತ್ ಸಂಖ್ಯೆಯಲ್ಲಿ 4 ಜಿಲ್ಲೆಗಳಲ್ಲಿ ಸದಸ್ಯತ್ವ ಅಭಿಯಾನ ನಡೆಸಬೇಕು. 10,000ಕ್ಕೂ ಹೆಚ್ಚು ಮಹಿಳೆಯರನ್ನ ಸಂಘಟಿಸಿ ಬೃಹತ್ ಸಮಾವೇಶ ಮಾಡಿ ರೈತರ ಮಕ್ಕಳು, ಮಡತಿಯರು ಸಬಲೀಕರಣದ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು. ಚುಂಚಶ್ರೀ ಬೆಳವಣಿಗೆಗೆ ಶ್ರೀಮಠ ಬೆನ್ನೆಲುಬಾಗಿ ಇದ್ದು ಸಹಕಾರ ನೀಡಲಿದೆ ಎಂದರು. ಉಷಾ ಮೇಡಮ್ನವರು ಮತ್ತೆ ಅನ್ಸೂಯಮ್ಮ ಮತ್ತೆ ಏನು ಶಾಂತಕ್ಕ ಮತ್ತೆ ಹೇಮಾ ಇವರು ಮತ್ತೆಲ್ಲ ಡೈರೆಕ್ಟರ್ಗಳು ಎಲ್ಲ ಅದಕ್ಕೆಲ್ಲ ಇದು ಮಾಡಿದ್ದಾರೆ. ಈಗ ಜಿಲ್ಲೆಗೆ ಹೋಗಿ ತಾಲೂಕು ಹೋಗಿ ಅಲ್ಲಿ ಮೆಂಬರ್ಶಿಪ್ಗಳನ್ನು ಮಾಡಿ ಒಂದು ಮಹಿಳೆಯರಿಗೆ ಒಂದು ಸಶಕ್ತರಾಗಿ ಒಂದು ಆತ್ಮಸಾಕ್ಷಿಯಿಂದ ಒಂದು ಆತ್ಮಸ್ಥೈರ್ಯದಿಂದ ಬದುಕತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಈ ವೇಳೆ ಹಿರಿಯ ಲೇಖಕ ಎಂಜಿ ಚಂದ್ರಶೇಖರಯ್ಯ, ಕೇಂದ್ರೀಯ ರೇಷ್ಮೆ ಮಂಡಳಿ ಮಾಜಿ ಅಧ್ಯಕ್ಷ ಹನುಮಂತರಾಯಪ್ಪ, ಸಮಾಜ ಸೇವಕ ಸಂದೀಪ್ ರೆಡ್ಡಿ, ಮಾಲೂರು ಬಯಣ್ಣ, ಎಸ್ಜೆಸಿಐಟಿ ಪ್ರಾಂಶುಪಾಲ ಜಿಟಿ ರಾಜು, ರಿಜಿಸ್ಟ್ರಾರ್ ಸುರೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾನು ಮಠದಲ್ಲಿ ಒಂದು ಹುಡುಗ ಡಿಸ್ಕಸ್ ಮಾಡಿದ್ರೆ ಒಂದು ಹೇಗೆ ಬದುಕಬೇಕು ಅನ್ನೋದನ್ನು ಮಾಡ್ತೀನಿ. ಮನೆಯ ಮಂದಿ ಕೂಲಿ ನಿಮಿತ್ತ ತೆರಳಿದ್ದನ್ನೇ ಅವಕಾಶವನ್ನಾಗಿಸಿಕೊಂಡ ಕಳ್ಳರು ಒಂದೇ ದಿನದಲ್ಲಿ 2 ಹಗಲು ದರೋಡೆಗಳನ್ನು ನಡೆಸಿರುವ ಘಟನೆ ಶ್ರೀನಿವಾಸಪುರ ಹಾಗೂ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಡೆದಿದ್ದು, ಕಳ್ಳರ ಸುಳಿವಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲೂರು ಗ್ರಾಮದಲ್ಲಿ ಹಗಲಿನ ವೇಳೆ ಸುಮಾರು 3-4 ಗಂಟೆ ಮಧ್ಯೆ ಕಳ್ಳರು ಮನೆಯ ಬೀಗ ಹೊಡೆದು ಸುಮಾರು 25 ಗ್ರಾಂ ಮಾಂಗಲ್ಯ ಸರ, ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಘಟನೆ ನಡೆದ ವೇಳೆ ಮನೆವಾಸಿಗಳು ಕೂಲಿ ಕೆಲಸ ನಿಮಿತ್ತದಲ್ಲಿದ್ದು ಇದೇ ಅವಕಾಶಕ್ಕಾಗಿ ಕಾಯ್ತಿದ್ದ ಕಳ್ಳರು ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಇಂಥದ್ದೇ ಘಟನೆ ನಡೆದಿದ್ದು, ರಾಯಲ್ಪಾಡು ವ್ಯಾಪ್ತಿಯ ಗುರುವಲೊಳಗಡ್ಡ ಗ್ರಾಮದ ಒಂಟಿ ಮನೆಗೆ ಕಳ್ಳರು ನುಗ್ಗಿ ಹೆಚ್ಚು ಬೆಲೆ ಬಾಳುವ 2 ಬಂಗಾರದ ನೆಕ್ಲೆಸ್ ಹಾಗೂ 70,000 ನಗದು ಹಣವನ್ನು ದೋಚಿದ್ದಾರೆ. నేను పొద్దున్నే 8 గంటలకు ట్రైన్కి వెళ్ళిపోయి సార్ ముందు 9 గంటల దాకా ఉండి రాయపాడు కదా. మళ్ళీ 9 గంటల 11 గంటలకు ఇంటికి వచ్చినాడు. మళ్ళీ మా పాప ఫోన్ చేశా, ఇట్లా అయిపోయింది రా, నేను 2 నకిలీస్ బండి అయ్యా కాసులు 60,000 దాకా ఉంది. ఇట్లా అంత పిల్లలు ఎత్తుకొని వెళ్ళిపోయాడు. చేనుకు వింటే మా యజమాని రాయపాడు విన్నాడు. ಇನ್ನು ದರೋಡೆ ಘಟನೆ ಬಗ್ಗೆ ಮಾಹಿತಿ ಪಡೆದ ಕೋಲಾರ ಅಡಿಷನಲ್ ಎಸ್ಪಿ ಜಗದೀಶ್ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮಕ್ಕೆ ಆದೇಶಿಸಿದ್ದು 2 ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ
ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನನ್ನ ಯೋಗದಾಗೆ ನಾನು 25 ವರ್ಷದಿಂದ ಪಂಚಾಯಿತಿಯಲ್ಲಿದ್ದೀನಿ. 25 ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ. ಒಂದು ರೂಪಾಯಿಂದ ಹಣಕಾಸನ್ನು ಮಿಸ್ಲೇನಿಯಸ್ ಮಾಡಿಲ್ಲ. ನನ್ನ ಅವಧಿಯಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನೀಡಿದ್ದೆ. ಪಕ್ಷಾತೀತವಾಗಿ ಎಲ್ಲ ಪಂಚಾಯಿತಿ ಸದಸ್ಯರ ವಿಶ್ವಾಸ ಗಿಟ್ಟಿಸಿಕೊಂಡು ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿದ್ದೆ. ಕೆಲ ಸದಸ್ಯರು ತಮ್ಮ ವೈಯಕ್ತಿಕ ಲಾಭಕ್ಕೆ ನನ್ನ ಬೆನ್ನಿಗೆ ಚೂರಿ ಹಾಕಿ ಪಂಚಾಯಿತಿ ಸದಸ್ಯ ಮಧು ಜೊತೆಗೆ ಹೋಗಿ ಬೆಂಬಲ ಸೂಚಿಸಿ ಮಧುರವರಿಗೆ ಅಧ್ಯಕ್ಷ ಮಾಡಿದ್ದಾರೆ ಹೊರತು ಯಾವುದೇ ಪ್ರೀತಿ ಅಭಿಮಾನಕ್ಕಲ್ಲ ಎಂದು ಮಂಚನಬೆಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಧರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಗೊಂಡು ಮಾಜಿ ಅಧ್ಯಕ್ಷರಾಗಿರುವ ಸದಸ್ಯ ಶ್ರೀಧರ್ ಇಂದು ಸುದ್ದಿಗೋಷ್ಠಿ ನಡೆಸಿ 25 ವರ್ಷಗಳಿಂದ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದು ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನೀಡಿದ್ದೇನೆ. ಪಂಚಾಯಿತಿ ಅವಧಿ ಇನ್ನೂ ಕೇವಲ 1 ವರ್ಷವಿದ್ದು ಈ 1 ವರ್ಷದಲ್ಲಿ ತಮ್ಮ ವೈಯಕ್ತಿಕ ಲಾಭಕ್ಕೆ 4 ಪಂಚಾಯಿತಿ ಸದಸ್ಯರು ಅವರೊಂದಿಗೆ ಹೋಗಿದ್ದಾರೆ ಹೊರತು ಯಾವುದೇ ರೀತಿಯ ಪ್ರೀತಿಯಿಂದ ಅಲ್ಲ ಎಂದು ತನ್ನೊಟ್ಟಿಗಿದ್ದು ಮಧುರ್ ಅವರನ್ನ ಬೆಂಬಲಿಸಿದ ಸದಸ್ಯರ ವಿರುದ್ಧವೂ ಶ್ರೀಧರ್ ಹರಿಹಾಯ್ದರು. ನನ್ನ ಮೇಲೆ ಪ್ರೀತಿ ಅಂತ ಅದೆಲ್ಲ ಸುಳ್ಳು. ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ 1 ವರ್ಷ ಇದೆ, ಏನಾದರೂ ಅದು ಮಾಡ್ಕೊಳ್ಳೋಣ. ಒಬ್ಬರಿಗೇನೋ ಮದುವೆ ಮಾಡೋ ಆಸೆ, ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ, ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ. ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ, ಯಾವ ವಿಶ್ವಾಸನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯಮಟ್ಟದ ಡಿಎಲ್ಎನ್ಜಿ ಲಕ್ಷ್ಮೀನಾರಾಯಣ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಜನವರಿ 14ರಿಂದ 19ರವರೆಗೆ ಪಂದ್ಯಾವಳಿಗಳು ನಡೆಯಲಿದೆ. ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದ ಬ್ಲೂ ಬಾಯ್ಸ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಕ ಹಾಗೂ ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ, ಜನವರಿ 14ರಿಂದ 19ರವರೆಗೆ ನಡೆಯುವ ರಾಜ್ಯಮಟ್ಟದ ಪಂದ್ಯಾವಳಿ ಇದಾಗಿದ್ದು ರಾಜ್ಯಮಟ್ಟದಲ್ಲಿ ಈಗಾಗಲೇ 15 ತಂಡಗಳು ನೋಂದಣಿಯಾಗಿದೆ. ಮತ್ತಷ್ಟು ತಂಡಗಳು ಆಗಮಿಸುವ ನಿರೀಕ್ಷೆ ಇದೆ. ಪ್ರಥಮ ಬಹುಮಾನ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 50,000 ಮತ್ತು ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನ 15,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಾಯೋಜಕರಾದ ಲಕ್ಷ್ಮೀನಾರಾಯಣ್, ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮೇಶ್, ಮಾರುತಿ ಟೆಂಟ್ ಹೌಸ್ನ ಮಾಲೀಕ ಹರೀಶ್, ಮಾಜಿ ಅಧ್ಯಕ್ಷ ರಾಯಸಂದ್ರ ಮಂಜುನಾಥ್, ಉಪಾಧ್ಯಕ್ಷ ಅನಿತಾ ಮುನಿರಾಜು, ಡೇವಿಡ್ ನಾರಾಯಣಸ್ವಾಮಿ, ಪಾಳ್ಯದ ಮುನಿರಾಜು, ಗಂಗಾಧರ್ ಮತ್ತಿತರರು ಹಾಜರಿದ್ದರು. ರಾಣೆಬೆನ್ನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಆವರಣದಲ್ಲಿ ಭೂ ಸುರಕ್ಷಾ ಯೋಜನೆ ಅಡಿ ರಾಜ್ಯದೆಲ್ಲೆಡೆ ದಾಖಲೆಗಳ ಸಂರಕ್ಷಣೆ ದೃಷ್ಟಿಯಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಹಳೆಯ ಭೂ ದಾಖಲೆಗಳು ನಶಿಸದೆ ಮತ್ತು ಕಳಪ ಆಗದೆ ಇರುವ ಕಾರಣಕ್ಕೆ ಗಣಕೀಕರಣಕ್ಕೆ ಚಾಲನೆ ನೀಡಲಾಯಿತು. 8 ತಿಂಗಳ ಅವಧಿಯಲ್ಲಿ ಈ ಕೆಲಸ ಮುಗಿಸಲು ತೀರ್ಮಾನ ಮಾಡಲಾಗಿದೆ. ಭೂ ದಾಖಲೆಯನ್ನ ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಸುಭದ್ರವಾಗಿ ಇರುತ್ತದೆ ಎಂದರು. ಈ ವೇಳೆ ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ, ಗ್ರೇಡ್ 2 ತಹಶೀಲ್ದಾರ್ ಆಶಾದ್, ಶಿರಸ್ತೇದಾರ್ ಕಬೀರ್, ಪ್ರಥಮ ದರ್ಜೆ ಸಹಾಯಕ ಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು. ಕಾರು ಮತ್ತು ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ತೆರವಿನಲ್ಲಿ ಸಂಭವಿಸಿದೆ. ಅತಿ ವೇಗದಿಂದ ಬಂದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಮತ್ತು ದ್ವಿಚಕ್ರ ವಾಹನ ಎರಡೂ ಪಲ್ಟಿ ಹೊಡೆದು ವಾಹನಗಳ ಬಿಡಿ ಭಾಗಗಳು ಚೆಲ್ಲಾಪಿಲ್ಲಿಯಾಗಿವೆ. ಅಪಘಾತದಲ್ಲಿ ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗದ 35 ವರ್ಷದ ಅಮರ್ ಸಾವನ್ನಪ್ಪಿದ್ದು, ಲೋಕೇಶ್ ಎಂಬುವವರಿಗೆ ಕಾಲು ಮುರಿತವಾಗಿದೆ. ಬಾಲಕ 14 ವರ್ಷದ ಕೃತಿಕ್ ರಾಜ್ ತಲೆಗೆ ಪೆಟ್ಟು ತಗುಲಿ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರು ನಿಮ್ಹಾನ್ಸ್ಗೆ ದಾಖಲಿಸಲಾಗಿದೆ. ಅಪಘಾತ ಸಂಭವಿಸುತ್ತಿದ್ದಂತೆ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಕೊರಟಗೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರ ಹೆಸರಲ್ಲಿ ಜಮೀನಿಗೆ ರಸ್ತೆ ಮಾಡಿಕೊಡುವುದಾಗಿ ಅನುಮತಿ, ಗಣಿ ಮಾಫಿಯಾಗಳಿಂದ ಅಧಿಕಾರಿಗಳನ್ನು ದಿಕ್ಕು ತಪ್ಪುವ ಕೆಲಸ, ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ರೈತರಿಂದ ಪ್ರತಿಭಟನೆ.
ಆನ್ಲೈನ್ ಮೂಲಕ ಎಲ್ಲ ದಾಖಲೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿ ದೊರೆಯುವ ಭೂ ಸುರಕ್ಷಾ ಯೋಜನೆ ಗುಡಿಬಂಡೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ. ಮಹಿಳೆಯರಿಗೆ ಉಚಿತವಾಗಿ ನೀಡಿ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಅಪಾಯಕ್ಕೆ ನಾಂದಿ. ಹೊಸ ಶಾಸಕರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಾಗದೆ ಆತಂಕದಲ್ಲಿದ್ದಾರೆ ಶಾಸಕ ಸಮೃದ್ಧಿ ಮಂಜುನಾಥ್. ಗುಡಿಸಲಿನಲ್ಲಿ ವಾಸವಿದ್ದ ಅಂಧವೃದ್ಧಿಗೆ ಹೊಸ ಮನೆ ಕಟ್ಟಿಸಿಕೊಟ್ಟ ಎಸ್ಕೆಡಿಆರ್ಡಿಪಿ. ಸೂರು ಕಲ್ಪಿಸುವ ವಾತ್ಸಲ್ಯ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 8 ಮನೆ ಮಂಜೂರು ಮಾಡಿದ ಡಾಕ್ಟರ್ ವೀರೇಂದ್ರ ಹೆಗಡೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.